ನಮಸ್ಕಾರ ಎಲ್ಲರಿಗೂ. ನಾನು ಆಶಾ. ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಈ ಪೌಡ್ರನ್ನ ತೋರಿಸ್ತಾ ಇದ್ದೀನಿ. ಈ ಪೌಡ್ರು ನಾನು ಮನೆಯಲ್ಲೇ ಮಾಡಿರುವಂಥದ್ದು. ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆರಾಮಾಗಿ ಈ ಪೌಡ್ರನ್ನ ಮುಖಕ್ಕೂ ತಲೆಗೂ ಎರಡೂ ಯೂಸ್ ಮಾಡ್ಕೋಬೋದು. ತುಂಬ ಬೆನಿಫಿಟ್ ಇದೆ. ನಾನು ಯೂಸ್ ಮಾಡಿದ್ದೀನಿ. ಸೊ ನಿಮಗೂ ಸಹಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಬೆನಿಫಿಟ್ ತುಂಬ ಇದೆ. ಚೆನ್ನಾಗಿ ಹೇರ್ ಗ್ರೋತ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗಾಕೊಂಡು ನೀವು ಇದನ್ನು ಬಳಸ್ತಾ ಬನ್ನಿ. ಪೌಡ್ರು 1 ತಿಂಗಳ ಕಾಲ ಬಳಸಿ ನೋಡಿ. ತುಂಬ ಚೆನ್ನಾಗಿದೆ ರಿಸಲ್ಟು. ನಿಧಾನವಾಗಿ ಕೂದಲು ಬರ್ತಾ ಹೋಗುತ್ತೆ. ಕೂದಲಲ್ಲೂ ಶೈನಿಂಗ್ ಬರುತ್ತೆ ನೋಡಿ. ಇವಾಗ ನಾನು ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ. ಒಂದು 5-6 ಸ್ಪೂನ್ ಈ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಪೌಡ್ರನ್ನ ಈ ರೀತಿ ಕಲಿಸ್ಕೊಂಡ್ಬಿಟ್ಟು 1 ತಾಸು ನೆನೆ ಹಾಕಿ ಆಮೇಲೆ ನೀವು ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೋಬಹುದು. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಮುಖ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಕೂದಲು ಯಾರಿಗೆಲ್ಲ ಉದುರ್ತಾ ಇದೆಯೋ, ಯಾರಿಗೆಲ್ಲ ಡ್ಯಾಂಡ್ರಫ್ ಸಮಸ್ಯೆ ಇದೆಯೋ ಅದು ಕೂಡ ಬಗೆಹರಿಯುತ್ತೆ. ಕೂದಲು ಆರೈಕೆ ಏನಿದೆಯಲ್ಲ ಅದನ್ನು ನೀವು ಮನೇಲೇ ಮಾಡ್ಕೋಬೋದು. ಹೊರಗಡೆ ಪ್ರಾಡಕ್ಟ್ಗಳನ್ನು ತಂದುಬಿಟ್ಟು ನೀವು ತಲೆಗೆ ಹಾಕ್ಕೊಂಡು ಅದ್ರ ಬೆಳವಣಿಗೆ ನೋಡೋ ಅವಶ್ಯಕತೆ ಇಲ್ಲ. ಅಂದರೆ ಸಾಧಾರಣವಾಗಿ ಇದನ್ನ ಮನೇಲಿ ನ್ಯಾಚುರಲ್ ಆಗಿ ಏನು ಯೂಸ್ ಮಾಡ್ತೀವಲ್ಲ ಅದನ್ನೇ ಯೂಸ್ ಮಾಡಿ. ಲೇಟ್ ಆದರೂ ಪರವಾಗಿಲ್ಲ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅಗಸೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ನೀವು ಅಗಸೆ ಬೀಜ ಹಾಕ್ಕೊಂಡು ಇದನ್ನು ರಾತ್ರಿ ಈ ರೀತಿ ಕಲಸಿಟ್ಬಿಟ್ಟು ನೆಕ್ಸ್ಟ್ ಡೇ ನೀವು ತಲೆಗೆ ಹಚ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಪೌಡ್ರ್ಗಳನ್ನು ನೀವು ಯಾವಾಗ ಟೈಮ್ ಇರುತ್ತೆ ಅವಾಗ ಮಾಡಿಟ್ಬಿಡಿ. 1 ತಿಂಗಳ ಕಾಲ ಈ ಪೌಡ್ರು ಕೆಡ್ದಂಗೆ ಆರಾಮಾಗಿ ಇರುತ್ತೆ. ಕರಿಬೇವಿನ ಪೌಡ್ರ್ ಇರ್ಬೋದು, ಮತ್ತು ನಾವು ಹೇಳ್ದಂಗೆ ದಸರಾ ಸೊಪ್ಪು ಇರ್ಬೋದು. ಪ್ರತಿಯೊಂದನ್ನು ಪೌಡ್ರನ್ನ ನಾವು ಹೊರಗಡೆಯಿಂದ ತರ್ತೀವಿ. ಮೆಹಂದಿ ಪೌಡ್ರ್ ಇರ್ಬೋದು. ಕೆಲವೊಂದು ಸಲ ಸೊಪ್ಪುಗಳು ಸಿಕ್ತು ಅಂತಾದರೆ ಮನೇಲೇ ನಾವೇನು ಮಾಡ್ಬೋದು, ಈ ರೀತಿಯಿಂದ ರೆಡಿ ಮಾಡ್ಕೋಬೋದು ನೋಡಿ. ನೆಕ್ಸ್ಟ್ ಡೇಗೆ ತುಂಬ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ನೆನಿಲಿ ಪೌಡ್ರ್ ಆಗಂದಾಗ ಹಚ್ಕೊಳ್ಳಿಕ್ಕೆ ಬರಲ್ಲ. ನೆಂದು ರಸ ಬಿಟ್ಟಷ್ಟು ಒಳ್ಳೆಯದು. ಇದು ನೆಕ್ಸ್ಟ್ ಡೇಗೆ ಚೆನ್ನಾಗಿ ನೆಂದು ಬಂದಿರುತ್ತೆ. ರಸ ಎಲ್ಲ ಬಿಟ್ಕೊಂಡಿರುತ್ತೆ. ನಿಮಗೆ ಕೂದಲಿಗೆ ಹಚ್ಚಬೇಕಂತಂದರೆ ಆಯುರ್ವೇದಿಕ್ ಶಾಪಲ್ಲಿ ಹೋಗ್ಬಿಟ್ಟು ಪೌಡ್ರ್ಗಳನ್ನು ತರ್ತಿರವಲ್ವ. ಯಾವುದಾದ್ರೂ ಸೊಪ್ಪು, ದಾಸವಾಳ ಸೊಪ್ಪು ಆಯಿತು, ಒಂದಲ್ಗ ಆಯಿತು. ನಾನಿಲ್ಲಿ ಬಳಸಿರೋದು ನುಗ್ಗೆ ಸೊಪ್ಪು. ಹೌದು, ನಾನಿಲ್ಲಿ ತೋರಿಸ್ತಾ ಇರೋದು ನುಗ್ಗೆ ಗಿಡ. ಅದರ ಸೊಪ್ಪನ್ನು ಒಣಗಿಸಿ ಪುಡಿ ಮಾಡ್ಕೊಂಡಿದ್ದೀನಿ. ಆ ಪುಡಿಯನ್ನೇ ನಾನು ಬಳಸಿದ್ದೀನಿ. ಮುಖಕ್ಕಾಗಲಿ ತಲೆ ಕೂದಲಿಗಾಗಲಿ ನೀವು ಹಚ್ಚುತ್ತಾ ಬಂದಲ್ಲಿ ಮುಖದ ಮೇಲಿನ ಕಲೆಗಳು ಕಮ್ಮಿ ಮಾಡುತ್ತೆ ಈ ಒಂದು ನುಗ್ಗೆ ಸೊಪ್ಪು. ಅದ್ರ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿ ಮಾಡುತ್ತೆ. ನೀವು ಆಯುರ್ವೇದಿಕ್ ಶಾಪಲ್ಲಿ ತೊಗೊಳೋಕ್ಕಿಂತ ಸೊಪ್ಪು ಸಿಕ್ಕರೆ ನೀವೇ ಒಣಗಿಸ್ಬಿಟ್ಟು ಈ ರೀತಿ ರೆಡಿ ಮಾಡ್ಕೋಬೋದು ನೋಡಿ. ನಾನು ನೆರಳಲ್ಲೇ ಒಣಗಿಸ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡ್ಕೊಂಡಾಗೂ ಅಷ್ಟೇ ಬೇರೆ ಸೊಪ್ಪುಗಳ ಥರ ಅಲ್ಲ. ಇದು ಬೇಗ ಪುಡಿ ಆಗುತ್ತೆ, ಪ್ಲಸ್ ನೈಸಾದಂಥ ಪೌಡ್ರು ಕೂಡ ಬರುತ್ತೆ. ಇದು ಜರಡಿ ಹಿಡಿಯೋ ಅವಶ್ಯಕತೆ ಇಲ್ಲ. ಹಿಂದಿನ ದಿನ ಏನು ನೆನೆಸಿಟ್ಟಿದ್ನಲ್ಲ ಅದನ್ನು ನಾನಿವಾಗ ರುಬ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಇದ್ರ ಜೊತೆಗೆ ಅಗಸೆ ಬೀಜ ಇದ್ದಾವೆ. ಅದು ಕೂಡ ಲೋಳೆ ಅಂಶ ಬಿಟ್ಟಿರುತ್ತೆ ಚೆನ್ನಾಗಿ. ನಮ್ಮ ಕೂದಲು ಕೂಡ ಸಿಲ್ಕಿಯಾಗಿ ಆಗುತ್ತೆ. ಯಾಕಂದರೆ ಇದರಲ್ಲಿ ಅಗಸೆ ಬೀಜ ಹಾಕಿದ್ದೀನಿ. ಕೂದಲು ಬೆಳವಣಿಗೆ ಕೂಡ ತುಂಬಾ ಅನುಕೂಲ ಆಗುವಂಥದ್ದು. ಇಲ್ಲಿ ನೆಲ್ಲಿಕಾಯಿ ಮೇನ್ ಆಗಿ ನಾವು ಆಹಾರದ ರೂಪದಲ್ಲಿ ಬಳಸಿದ್ರು ಓಕೆ. ಈ ತಲೆಗೆ ಅಪ್ಲೈ ಮಾಡಿಕೊಂಡ್ರು ಕೂದಲು ಚೆನ್ನಾಗಿ ಬರುತ್ತೆ. ಅದೆಲ್ಲರಿಗೂ ನಮ್ಗೆ ಗೊತ್ತಿರೋದೆ. ಆದರೆ ಇದನ್ನು ಬಳಸಿ ಅದರಿಂದ ಏನಾಗುತ್ತೆ, ಕೂದಲು ಬೆಳ್ಳಗಾಗ್ತಾ ಇರೋದೇನಿದೆಯಲ್ಲ ಅದು ಕಮ್ಮಿ ಆಗ್ತಾ ಬರುತ್ತೆ. ಕೂದಲು ಕಪ್ಪಾಗ್ತಾ ಬರುತ್ತೆ ನೆಲ್ಲಿಕಾಯಿ ಬಳಸೋದ್ರಿಂದ. ಆಹಾರದಲ್ಲೂ ಯೂಸ್ ಮಾಡ್ತಾ ಬನ್ನಿ. ಇದು ನೋಡಿ ರುಬ್ಕೊಂಡು ಆಗಿದೆ. ಇವಾಗ ನಯಸ್ಸಾದಂಥ ಪೇಸ್ಟ್ ರೆಡಿ ಆಗಿದೆ. ಇದನ್ನು ಒಂದು ಬಟ್ಟೆಯಲ್ಲಿ ಜರಡಿ ಮಾಡ್ಕೋಬೇಕಾಗತ್ತೆ. ಅಂದರೆ ಹಿಂಡ್ಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಿಂಡ್ಕೊಂಡ್ರೆ ಲೋಳೆ ಅಂಶ ಬರುತ್ತೆ. ಯಾರಿಗೆಲ್ಲ ಡ್ರೈ ಕೂದಲು ಇದೆಯೋ ಅವ್ರೇನು ಮಾಡಿ ಹಿಂದಿನ ದಿನ ತಲೆಗೆ ಎಣ್ಣೆ ಹಚ್ಕೊಂಡು ಆದ ನಂತರ ಈ ಪೇಸ್ಟನ್ನು ಹಚ್ಕೋಬೇಕಾಗತ್ತೆ. ಆಯ್ಲಿ ಕೂದಲು ಇದ್ದವರಿಗೆ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಇದನ್ನು ಹಚ್ಬೋದು. ಇದನ್ನು ಹಿಂಡ್ಕೊಳ್ತಾ ಇದ್ದೀನಿ. ನೈಸಾದಂಥ ಪೇಸ್ಟ್ ಇಲ್ಲಿ ರೆಡಿ ಆಗಿದೆ. ಇದನ್ನು ತಲೆಗೆ ಅಪ್ಲೈ ಮಾಡಿಬಿಟ್ಟು ನೀವು 2 ತಾಸು 2.5 ತಾಸು ಬಿಟ್ಟಾದ ನಂತರ ಸ್ನಾನ ಮಾಡಿಬಿಡಿ. ತುಂಬ ಚೆನ್ನಾಗಿ ಕೂದಲು ಬರುತ್ತೆ ನೋಡಿ. ಕೈಯಲ್ಲಿ ಹಿಡಿದು ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾದಂಥ ಗಂಟುಗಳಾಗಲಿ ಇದಾಗಲಿ ಇಲ್ಲ. ಈ ರೀತಿ ಪೇಸ್ಟ್ ಹಚ್ತಾ ಬಂದಲ್ಲಿ ನಿಜವಾಗ್ಲೂ ಕೂದಲು ತುಂಬ ಚೆನ್ನಾಗಿ ಬರುತ್ತೆ.